ಬೀದಿ ಬೀದಿಯಲ್ಲಿ ಎಸ್ಐಆರ್ ಮಾಡ್ತಾ ಇರೋದಕ್ಕೆ ದೋಸ್ತಿ ನಾಯಕರು ಸಮರ ಸಾರಿದ್ದಾರೆ. ಇನ್ನು ಚೌಟ್ರಿ ಮಸೀದಿಗಳಲ್ಲಿ ಕುಳಿತು ಮತಗಳ ಲೆಕ್ಕಾಚಾರ ನಡೀತಾ ಇದೆ. ಇನ್ನು ನಕಲಿ ವೋಟರ್ ಸೃಷ್ಟಿಯಾಗ್ತಾ ಇದ್ದಾರೆ ಅಂತ ಮೈತ್ರಿ ನಾಯಕರು ದೆಹಲಿಯ ಕೇಂದ್ರ ಚುನಾವಣಾ ಆಯೋಗದ ಕದ ತಟ್ಟಿದ್ದಾರೆ. ಹಾಗಾದ್ರೆ ಏನಿದು ಎಸ್ಐಆರ್ ವಿವಾದ? ದಿಲ್ಲಿಯವರೆಗೆ ತಲ್ಲಣ ಸೃಷ್ಟಿ ಮಾಡಿರೋ ಈ ಹೈ ವೋಲ್ಟೇಜ್ ವರದಿ ಇಲ್ಲಿದೆ ನೋಡಿ. ಬೀದಿ ಬೀದಿಯಲ್ಲಿ ಎಸ್ಐಆರ್, ಕಾಂಗ್ರೆಸ್ ವಿರುದ್ಧ ದೋಸ್ತಿ ವಾರ್. ಕೇಂದ್ರ ಚುನಾವಣಾ ಆಯೋಗದ ಕದ ತಟ್ಟಿದ ಕಮಲಾ ದಳ. ರಾಜ್ಯದಲ್ಲಿ ನಡೆಯುತ್ತಿರೋ ವಿಶೇಷ ಮತಪಟ್ಟಿ ಪರಿಷ್ಕರಣೆ ಈಗ ದೆಹಲಿ ಮಟ್ಟದಲ್ಲಿ ಸದ್ದು ಮಾಡಿದೆ. ಕಳೆದ 7 ದಿನಗಳಿಂದ ನಡೆದಿರೋ ಈ ಪ್ರಕ್ರಿಯೆಯಲ್ಲಿ ಭಾರೀ ಲೋಪದೋಷಗಳಾಗಿವೆ ಅಂತ ಎನ್ಡಿಎ ಮೈತ್ರಿಕೂಟ ಕೆಂಡಮಂಡಲವಾಗಿದೆ. ಕಾಂಗ್ರೆಸ್ ಸರ್ಕಾರ ತನಗೆ ಬೇಕಾದ ಹಾಗೆ ಮತಪಟ್ಟಿ ಪರಿಷ್ಕರಣೆ ಮಾಡಿಸ್ತಾ ಇದೆ. ಇದಕ್ಕಾಗಿ ಇಡೀ ಜಿಲ್ಲಾಧಿಕಾರಿಗಳ ತಂಡ ಹಾಗೂ ಆಡಳಿತ ಯಂತ್ರವನ್ನೇ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ಆರೋಪ ಮಾಡಿ ಕೇಂದ್ರ ಚುನಾವಣಾ ಆಯೋಗದ ಮೊರೆ ಹೋಗಿದೆ. ಕರ್ನಾಟಕದ ಅಧಿಕಾರಿಗಳ ಮೇಲೆ ನಮಗೆ ನಂಬಿಕೆ ಇಲ್ಲ, ಹಾಗಾಗಿ ತಕ್ಷಣವೇ ಈವರೆಗಿನ ಎಸ್ಐಆರ್ ಪ್ರಕ್ರಿಯೆಯನ್ನ ರದ್ದು ಮಾಡಬೇಕು ಮತ್ತು ಹೊರ ರಾಜ್ಯದ ದಕ್ಷ ಅಧಿಕಾರಿಗಳಿಗೆ ಇದರ ಮೇಲುಸ್ತುವಾರಿ ಕೊಡಬೇಕು ಅಂತ ದೋಸ್ತಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಅವರಿಗೆ ಬೇಕಾದಂತ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಟೀಕೆ ಮಾಡ್ತಕ್ಕಂಥದ್ದನ್ನ ನಿರಂತರವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಅದು ಕರ್ನಾಟಕದಲ್ಲಿ ಹೊರಗಡೆ ಏನ್ ಅಪ್ರಚಾರ ಮಾಡ್ತಾ ಇದ್ರು ಅದರ ಕೆಲಸವನ್ನ ಕರ್ನಾಟಕದಲ್ಲಿ ಮಾಡ್ತಾ ಇರತಕ್ಕಂಥದ್ದು ಏನಿದೆ ಇದೆಲ್ಲವನ್ನ ಇವತ್ತು ಚುನಾವಣಾ ಆಯೋಗಕ್ಕೆ ತಂದಿದೆ. ಸಂವಿಧಾನಕ್ಕೆ ವಿರುದ್ಧವಾದಂತಹ ಕೆಲಸವನ್ನ ಈ ಸರ್ಕಾರ ಮಾಡಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಆದರೆ ಚುನಾವಣಾ ಆಯೋಗ ನಾವು ಎಲ್ಲವನ್ನು ಅತ್ಯಂತ ಕಾನೂನುಬದ್ಧವಾಗಿ ಮಾಡಲಿಕ್ಕೆ ಸಂಪೂರ್ಣವಾಗಿ ಪ್ರತಿಬದ್ಧರಿದ್ದೇವೆ ಅನ್ನುವಂಥ ಭರವಸೆಯನ್ನು ನಮಗೆ ಕೊಟ್ಟಿದೆ. ಇತ್ತ ಮೈತ್ರಿ ನಾಯಕರ ದಿಲ್ಲಿ ದೂರಿಗೆ ಕೌಂಟರ್ ಕೊಟ್ಟಿರೋ ಕಾಂಗ್ರೆಸ್ ಇದೆಲ್ಲವೂ ವಿಪಕ್ಷಗಳ ವಿನಾಕಾರಣ ರಾಜಕೀಯ ಮತ್ತು ಅಲ್ಪಸಂಖ್ಯಾತರ ಮತದಾನದ ಹಕ್ಕನ್ನು ಕಸಿಯುವ ಹುನ್ನಾರ ಅಂತ ತಿರುಗೇಟು ನೀಡಿದೆ. ಎಸ್ಐಆರ್ ಪ್ರಕ್ರಿಯೆ ಸಂಪೂರ್ಣವಾಗಿ ಕೇಂದ್ರ ಚುನಾವಣಾ ಆಯೋಗದ ಅಧೀನದಲ್ಲಿದೆ. ಇದರಲ್ಲಿ ಸರ್ಕಾರದ ಯಾವುದೇ ಹಸ್ತಕ್ಷೇಪವಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಬಿಜೆಪಿ ಮತ್ತು ಜೆಡಿಎಸ್ ಮುಂಬರುವ ಸೋಲಿನ ಭೀತಿಯಿಂದ ಬೇಕಂತಲೇ ವಿವಾದ ಸೃಷ್ಟಿ ಮಾಡುತ್ತಿವೆ. ಬಿಎಲ್ಒಗಳು ಜನರಿಗೆ ಸಹಾಯ ಮಾಡುವುದನ್ನು ಅಕ್ರಮ ಎನ್ನುವುದು ಹಾಸ್ಯಾಸ್ಪದ ಎಂದು ಕೈ ನಾಯಕರು ಲೇವಡಿ ಮಾಡಿದ್ದಾರೆ. ಎಸ್ಐಆರ್ಗೆ ನಾವು ಬಹಳ ಟ್ರಾನ್ಸ್ಪರೆಂಟ್ ಆಗಿ ನಮ್ಮ ಸರ್ಕಾರನೇ ಎಲ್ಲರೂ ಕೂಡ ಯಾರು ಇಲ್ಲಿ ನಾಗರಿಕರಿದ್ದಾರೆ, ಮತದಾರರಿದ್ದಾರೆ, ಆ ಮತವನ್ನ ಉಳಿಸ್ಕೊಳ್ಬೇಕು ಅಂತೇಳಿ ನಮ್ದು ದಿಟ್ಟವಾದಂತ ತೀರ್ಮಾನ. ನಮ್ಗೆ ರಾಜಕಾರಣ ಮಾಡಕ್ ನಮ್ಗೆ ಇಷ್ಟ ಇಲ್ಲ, ಅವಶ್ಯಕತೆನೂ ಇಲ್ಲ. ಆದ್ರೆ ಬೇರೆಯವ್ರು ಯಾರು ಏನ್ ಬೇಕಾದ್ರೂ ಟೀಕೆ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ. ಬಹಳ ಸಂತೋಷದ ವಿಚಾರ. ಇವತ್ತೇನಾದ್ರೂ ದೊಡ್ಡ ಸಂತೋಷದ ಸುದ್ದಿ ಇದೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯವರು ಅವರು ಬಾಲ ಬಿಚ್ಚಕ್ ಆಗಿಲ್ಲ ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ಗೆ ಶರಣಾಗತಿ ಆಗಿದ್ದಾರೆ. ಒಟ್ಟಲ್ಲಿ ವೋಟರ್ ಐಡಿ ಪರಿಷ್ಕರಣೆಯ ಈ ಜಿದ್ದಾಜಿದ್ದಿ ಈಗ ಹೈಕಮಾಂಡ್ ಮಟ್ಟದಲ್ಲಿ ತಲ್ಲಣ ಸೃಷ್ಟಿ ಮಾಡಿದೆ. ಒಂದೆಡೆ ದೋಸ್ತಿ ನಾಯಕರು ಇಡೀ ಪ್ರಕ್ರಿಯೆಯನ್ನೇ ರದ್ದು ಮಾಡಲು ಒತ್ತಾಯಿಸುತ್ತಾ ಇದ್ರೆ, ಮತ್ತೊಂದೆಡೆ ಕಾಂಗ್ರೆಸ್ ತನ್ನ ಮತ ಬ್ಯಾಂಕ್ ರಕ್ಷಣೆಗೆ ಕೌಂಟರ್ ತಂತ್ರ ಹೂಡಿದೆ. ಕೇಂದ್ರ ಚುನಾವಣಾ ಆಯೋಗ ಈಗ ಯಾವ ನಿರ್ಧಾರ ಕೈಗೊಳ್ಳುತ್ತೆ, ಈ ಎಸ್ಐಆರ್ ಮಹಾಯುದ್ಧ ಮುಂದೆ ಎತ್ತ ಸಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್.